ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈಗ ಮೈ ಪ್ಯಾಷನ್ ಸೆಗ್ಮೆಂಟ್. ಸೊ ಈ ವಾರದ ಈ ನಮ್ಮ ಮೈ ಪ್ಯಾಷನ್ ಸೆಗ್ಮೆಂಟ್ ತುಂಬಾನೇ ಸ್ಪೆಷಲ್. ಈ ಕಾರ್ ಪ್ಯಾಷನ್ ಅನ್ನೋದು ಬರೀ ಹುಡುಗರಿಗೆ ಮಾತ್ರ ಇರುತ್ತಾ? ಇಲ್ಲ, ಹುಡುಗಿರಿಗೂ ಇರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ MBA ಮಾಡಿಕೊಂಡು ಜೊತೆಗೆ ಫ್ರೀ ಟೈಮ್ನಲ್ಲಿ ಮಾಡಲಿಂಗ್ ಮಾಡಿಕೊಂಡು ಅಷ್ಟೇ ಅಲ್ಲ ಕಾರ್ಗಳ ಬಗ್ಗೆ ಪ್ಯಾಷನ್ ಇಟ್ಕೊಂಡಿರುವಂತಹ ಒಂದು ಲೇಡಿ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಬನ್ನಿ ಹಾಗಾದ್ರೆ ಆ ಲೇಡಿ ಯಾರು ಅಂತ ನೋಡ್ಕೊಂಡು ಬರೋಣ. ಹಾಯ್ ದಿಯಾ, ವೆಲ್ಕಮ್ ಟು ಜಾಲಿ ರೈಡ್. ದಿಯಾ, ನೀವು MBA ಮಾಡಿಕೊಂಡು ಜೊತೆಗೆ ಈ ಫ್ರೀ ಟೈಮಲ್ಲಿ ಮಾಡಲಿಂಗ್ ಬೇರೆ ಮಾಡ್ತಿದ್ರೆ ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದು ಪ್ಯಾಷನ್, ಮಾಡಲಿಂಗ್ ಇಸ್ ಅ ಪ್ಯಾಷನ್. ಓಕೆ. ಆ್ಯಂಡ್ MBA ಮಾಡಲೇಬೇಕು. ಓಕೆ ಫೈನ್. ಮಾಡಲಿಂಗ್ ಅಂತ ಹೇಳಿದಾಗ ಯಾವುದಕ್ಕೆಲ್ಲ ಮಾಡಲಿಂಗ್ ಮಾಡಿದ್ದೀರಾ? ಬೇಸಿಕಲಿ LR ಮ್ಯಾನೇಜ್ಮೆಂಟ್ಗೆ ಐಮ್ ಅ ಪ್ರೊಫೆಷನಲ್ ಮಾಡಲ್. ಓಕೆ. ಆ್ಯಂಡ್ ದೆನ್ ಐ ಆಲ್ಸೋ ಡೂ ಶೋಸ್ ಎಲ್ಲ ಮಾಡ್ತೀನಿ. ಓಕೆ. ಆ್ಯಂಡ್ ಐ ಆಲ್ಸೋ ವರ್ಕ್ ಫಾರ್ ಡಿಸೈನರ್ಸ್. ಓಕೆ. ಆ್ಯಂಡ್ ಝೂರೀಸ್ಗೆ ಆ್ಯಡ್ ಮಾಡಿದ್ದೀನಿ. ಓಕೆ, ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಇಷ್ಟು ಮಾಡಲಿಂಗ್ ಅಂತ ಹೇಳೋದು ಪ್ಯಾಷನ್, ಅದರಲ್ಲೂ ಕಾರ್ ಪ್ಯಾಷನ್ ಇಟ್ಕೊಂಡಿದ್ದಾರೆ. ಸೊ ಈಗ ನಿಮ್ಮ ಹತ್ರ ಇರುವಂಥ ಈ ಕಾರ್ ಇದು ಮರ್ಸಿಡೀಸ್ ಕನ್ವರ್ಟಬಲ್ SLK 230. ಸೊ 200 BHP ಪ್ರೊಡ್ಯೂಸ್ ಮಾಡುವಂಥ ಸ್ಪೋರ್ಟ್ಸ್ ಕಾರ್. ಸೊ ಹೇಗೆ ಅನ್ನಿಸ್ತಾ ಇದೆ? ಫೀಲ್ಸ್ ಗ್ರೇಟ್, ತುಂಬ ಚೆನ್ನಾಗಿದೆ. ಲಾಟ್ ಆಫ್ ಅಟೆನ್ಷನ್. ಎಲ್ಲರೂ ದಾರಿಯಲ್ಲಿ ಹೋಗುವಾಗ ಎಲ್ಲರೂ ನೋಡ್ತಾರೆ. ಬೇರೆ ಸ್ಪೋರ್ಟ್ಸ್ ಕಾರ್ಲಿ ಕುತ್ಕೊಂಡು ಡ್ರೈವ್ ಮಾಡಬೇಕು, ಆಫ್ ಕೋರ್ಸ್ ದ್ಯಾಟ್ ಇಸ್ ಟ್ರೂ. ಬಟ್ ಈ ಕಾರಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ? ಈ ಕಾರಲ್ಲಿ ಲಾಂಗ್ ಡ್ರೈವ್ ಅಂದರೆ ಕೂರ್ಗ್, ಮೈಸೂರು, ಓಕೆ, ಆ ಥರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾರೆ. ಓಕೆ, ಹೌ ಡು ಯು ಫೀಲ್? ಬಿಕಾಸ್ ಸ್ಪೋರ್ಟ್ಸ್ ಕಾರ್ ಜೊತೆ 200 BHP ಪ್ರೊಡ್ಯೂಸ್ ಮಾಡ್ತಾರೆ. ಡು ಯು ಥಿಂಕ್ ಇಟ್ಸ್ ರಿಸ್ಕಿ ಅಥವಾ ನೀವೀಗ ಸಡನ್ ಕಾರ್ಸ್ ಡ್ರೈವ್ ಮಾಡ್ತೀವಿ, ಸೊ ಅದಕ್ಕೂ ಕಂಪೇರ್ ಮಾಡಿದಾಗ ಹೌ ಡು ಯು ಫೀಲ್? ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಕಾರು ಓಡಿಸೋವಾಗ ಯು ಫೀಲ್ ಇಟ್. ಓಕೆ, ಆ ಫೀಲ್ ಅನಿಸುತ್ತೆ ನೀವು ಓಡಿಸೋವಾಗ. ಅದು ಪ್ಲಸ್ ಕನ್ವರ್ಟೇಬಲ್ಸ್ ಓಪನ್ ಟಾಪ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಓಕೆ. ಸೊ ದಿಯಾ, ನೀವು ರ್ಯಾಶ್ ಡ್ರೈವರಾ ಅಲ್ಲ ನಾರ್ಮಲ್ ಆಗಿ ಡ್ರೈವ್? ಇಲ್ಲ ನಾರ್ಮಲ್ ಡ್ರೈವರ್. ಓಕೆ, ಬಟ್ ಸ್ಟಿಲ್ ಟಾಪ್ ಸ್ಪೀಡ್ ಎಷ್ಟು ಟಚ್ ಮಾಡಿದ್ರೆ? ಇದರಲ್ಲಿ ಸ್ವಲ್ಪ ರಿಸ್ಕಿ, ಕಾಸ್ಟ್ಲಿ ಕಾರ್ ಬೇರೆ. ಸೊ ಇದರಲ್ಲಿ ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ಬಟ್ ನಾರ್ಮಲ್ ಕಾರಲ್ಲಿ ಅರೌಂಡ್ 150 ಟಚ್ ಮಾಡಿದ್ದೀರಾ? ವಾವ್, ದಟ್ಸ್ ಅಮೇಝಿಂಗ್. ಎಲ್ಲಿ ಅಂತ ಕೇಳ್ಬೋದಾ? ಲೈಕ್ ಏರ್ಪೋರ್ಟ್ ಸೈಡ್, ಇಲ್ಲಾಂದರೆ ಕೂರ್ಗ್ ಹೋಗುವಾಗ, ಲಾಂಗ್ ಡ್ರೈವ್ ಹೋಗುವಾಗ. ಓಕೆ, ಬಟ್ ಈ ಕಾರ್ ನೀವು ಒಕೇಶನಲ್ಲಿ ತೆಗಿತೀರಾ ಅಂತ ಹೇಳಿದರೆ ಬೇರೆ ಟೈಮಲ್ಲಿ ಯಾವ ಕಾರ್ ಡ್ರೈವ್? ನಾರ್ಮಲ್ ಹೋಂಡಾ ಸಿಟಿ, ಆಪ್ಟ್ರಾ ಮನೆಯಲ್ಲಿರೋದು. ಓಕೆ, ಎಲ್ಲ ಕಾರ್ ಡ್ರೈವ್ ಮಾಡ್ತಾರೆ. ಸೊ ಈ ಕಾರ್ ಪ್ಯಾಷನ್ ಅಂತ ಹೇಳೋದು ಹೇಗೆ ಬಂತು ಅಂತ? ಕಾರ್ ಪ್ಯಾಷನ್ ಚಿಕ್ಕ ವಯಸ್ಸಿಂದಾನೇ ಇತ್ತು. ಅದೇ ಚಿಕ್ಕ ವಯಸ್ಸಲ್ಲಿ ಓಡ್ಸೋಕೆ ಕೊಟ್ಟಿಲ್ಲ. ಓಕೆ, ಸೊ ಡ್ರೈವಿಂಗ್ ಯಾವ ಕಲ್ತ್ರಿ? ಸೆಕೆಂಡ್ PU ಅಲ್ಲಿ. ಸೊ ಮನೇಲೆ ಕಲ್ತ್ರೆ? ಸೊ ಇಲ್ಲ, ಮನೇಲಿ. ಏನಾದರೂ ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿದೆಯಾ? ಆಗಿದೆ, ಒಂದು ಸರಿ 2 ಸರಿ ಆಕ್ಸಿಡೆಂಟ್ ಆಗಿದೆ. ಓಕೆ, ಬಟ್ ಏನು ಅಷ್ಟು ಕೆಟ್ಟದಾಗೇನೂ ಆಗಿಲ್ಲ. ಅಂದರೆ ನಥಿಂಗ್ ದಟ್ ಬ್ಯಾಡ್, ಏನು ಅಷ್ಟು ಡ್ಯಾಮೇಜ್ ಆಗಿಲ್ಲ. ಸೊ ಇಟ್ಸ್ ಆಲ್ ಲೆಸನ್ಸ್ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಡ್ರೈವ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್ ದಿಯಾ. ನಮ್ಮ ಈ ಜಾಲಿ ರೈಡ್ ಪ್ರೋಗ್ರಾಮ್ ಬಂದು ನಿಮ್ಮ ಕಾರ್ ಪ್ಯಾಷನ್ ಜೊತೆಗೆ ಕನ್ವರ್ಟೇಬಲ್ ಮರ್ಕ್ SLKನ ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯುವರ್ ಆಲ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನಮ್ಮ ಮೈ ಪ್ಯಾಷನ್ ಸ್ಪೆಷಲ್. ನಿಮಗೂ ಅಷ್ಟೇ ವೆಹಿಕಲ್ಗಳ ಬಗ್ಗೆ ಹೀಗೇನೆ ಕ್ರೇಜ್ ಇದ್ದು ಅದನ್ನ ನಮಗೆ ತಿಳಿಸಿ ನಮ್ಮ ಈ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ. ಇದು ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷ. ಈ ವಾರದ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೀಗೇನೆ ಮುಂದಿನ ವಾರ ಹಲವು ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಸೈನಿಂಗ್ ಆಫ್, ವಿನಪನ್ನಪ್ಪ. ಯಾವ್ದು ಹೇಳಿ ಸ್ಟಾರ್ಟು?